ನೇಹಾ ಹಾಗೂ ಅಂಜಲಿ ಹತ್ಯೆ ದೇಶದಲ್ಲಿ ಸದ್ದು ಮಾಡಿದ ಪ್ರಕರಣಗಳು. ಅದರಂತೆ ನಗರದಲ್ಲಿ ಶಿಕ್ಷಕಿಯೋರ್ವಳಿಗೆ ಅದೇ ಮಾದರಿಯಲ್ಲಿ ಹತ್ಯೆ ಮಾಡುವುದಾಗಿ ಬೆದರಿಕೆ ಪತ್ರ ಬಂದಿದ್ದು, ಈ ಕುರಿತು ಕೇಶವಾಪುರ ಪೊಲೀಸ್ ಠಾಣೆಗೆ ಶಿಕ್ಷಕಿ ದೂರು ದಾಖಲಿಸಿದ್ದಾರೆ. ಹುಬ್ಬಳ್ಳಿಯ ವೆಂಕಟೇಶ್ವರ ಕಾಲೋನಿಯಲ್ಲಿರುವ ರೋಟರಿ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವ ದೀಪಾ ಅಡವಿಮಠ್ ಎಂಬುವವರಿಗೆ ದೀಪಾ, ನಿನ್ನ ಹತ್ಯೆ ನೇಹಾ ಹಾಗೂ ಅಂಜಲಿ ಹಾಗೆಯೇ ಕೆಲವೇ ದಿನದಲ್ಲಿ ಆಗುವುದೆಂದು ಬೆದರಿಕೆ ನೀಡಲಾಗಿದೆ. ಅನಾಮಧೇಯ ಪತ್ರ ಕಂಡು ಆತಂಕಕ್ಕೆ ಒಳಗಾಗಿರುವ ಶಿಕ್ಷಕಿ ಕೂಡಲೇ ಕೇಶವಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮೇ 28ರಂದು ಪೋಸ್ಟ್ ಮ್ಯಾನ್ ಬಂದು ಶಿಕ್ಷಕಿಗೆ ಪತ್ರವನ್ನು ತಲುಪಿಸಿದ್ದಾನೆ ಎನ್ನಲಾಗಿದ್ದು, ಕಿಡಿಗೇಡಿಗಳ ಕೃತ್ಯವಾ ಅಥವಾ ಉದ್ದೇಶಪೂರ್ವಕವಾಗಿ ಬರೆದಿರುವ ಪತ್ರವಾ ಎಂಬುದರ ಕುರಿತು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಸರ್, ಅದು ನನ್ನ ಸ್ಕೂಲಿಗೆ ಬೆಳಗ್ಗೆ 11:15 ಅದು ಪೋಸ್ಟ್ ಮೂಲಕ ಬಂತು ಸರ್. ಆ ಲೆಟರ್ನ ಓಪನ್ ಮಾಡಿ ನೋಡಿದೆ, ಅದು ನನ್ನ ಹೆಸರು ಮೇಲೆ ಬಂದಿತ್ತು ಸರ್. ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ದೀಪಾ, ನಿಮ್ಮ ಹತ್ಯೆ ಅಂಜಲಿ ಮತ್ತು ನಿಹಾಳ ಹಾಗೆ ಕೇವಲ ಕೆಲವೇ ದಿನ ಅಂತ ಬರ್ದಿತ್ತು ಸರ್. ಅದನ್ನು ಓದಿದ ತಕ್ಷಣ ನಾನು ಇಮಿಡಿಯೇಟಾಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಮತ್ತು ನಮ್ಮ ಬ್ರದರ್ ಶಶಿಕಾಂತ್ ಬಿಜಾಡ್ ಅವ್ರಿಗೂ ಫೋನ್ ಮಾಡಿದೆ. ಅವ್ರು ಇಮಿಡಿಯೇಟಾಗಿ ಬಂದು ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋನು, ಇದನ್ನು ಹಾಗೆ ಬಿಡೋದು ಬೇಡ ಅಂತ ಹೇಳಿದ್ರು. ನಾವು ಅಲ್ಲಿ ಕೇಶಾಪುರ ಪೊಲೀಸ್ ಠಾಣೆಗೆ ಹೋಗಿ ನಾವು ಅದನ್ನು ಕಂಪ್ಲೇಂಟ್ ಕೊಟ್ವಿ ಸರ್. ಅವರು ಅದನ್ನು ತೆಗೆದುಕೊಂಡು ಅವರು PSI ಎಲ್ಲ ಹೇಳಿದರು ಸರ್, ನೀವೇನು ಹೆದರಬೇಡ್ರಿ, ನಾವು ಇದರದ್ದು ಬಗ್ಗೆ ತನಿಖೆ ಮಾಡ್ತೀವಿ, ನಿಮಗೆ ನಾವು ಪೂರ್ತಿ ಸಪೋರ್ಟ್ ಮಾಡ್ತೀವಿ, ನಾವು ಅಪರಾಧಿನ ಹಿಡಿತೀವಿ ಅಂತ ಹೇಳಿ ಅವ್ರು ನಮ್ಗೆ ಹೇಳಿ ಅದನ್ನು ಅದೇ ರೀತಿ ಅವರು ತನಿಖೆ ಶುರು ಮಾಡಿದ್ದಾರೆ ಸರ್. ಅಪ್ಡೇಟ್ ಅದ ಸರ್, ಅವತ್ತಿಂದ 28ನೇ ತಾರೀಕಿಂದ ಇವತ್ತಿನವರೆಗೂ ನಮಗೆ ಅವರು ಸ್ಪಂದಿಸ್ಕೊಂತ ತನಿಖೆ ಮಾಡ್ಕೊತಾನೆ ಇದ್ದಾರೆ ಸರ್. ಯಾರಿಗಾರ ಮೇಲೆ ಅನುಮಾನ ಇದೆ? ಇಲ್ಲ ಸರ್, ಯಾರ ಮೇಲೂ ಅನುಮಾನ ಇಲ್ಲ ಸರ್. ಈ ಥರ ಘಟನೆಗಳಾಗ್ತವೆ, ಏನು ಹೇಳ್ತೀವಿ? ಅದೇ ಈ ರೀತಿ ಆಗಬಾರ್ದು, ಸಮಾಜದಲ್ಲಿ ಇಂಥ ಎಲ್ಲ ಅಹಿತಕರ ಘಟನೆಗಳು ಆಗ್ತಾ ಇದ್ದಾವೆ ಅಂದ್ರೆ ಒಂದು ತುಂಬ ಭಯ ಉಂಟಾಗ್ತಾ ಇದೆ ಸರ್. ಅಂಥವ್ರನ್ನ ಸಿಕ್ಕರೆ ಸುಮ್ಮನೆ ಬಿಡಬಾರ್ದು ಸರ್, ಎನ್ಕೌಂಟರ್ ಮಾಡಿ ಒಗಿಬೇಕು ಸರ್. ಅವ್ರಿಗೆ ಇನ್ನು ಮುಂದೆ ಯಾರಿಗೂ ಈ ರೀತಿ ಆಗಬಾರ್ದು ಅಂತೇಳಿ ಬೇರೆ ಪುರುಷರ ಸತ್ಯಕ್ಕೆ ಅದು ಮನದಟ್ಟಾಗಬೇಕು ಸರ್. ಅದು ನಿಮ್ಮ ಹೆಸರು? ದೀಪಾ ಅಡವಿಮಠ. ಸರ್, ನಂಗೆ 28ನೇ ತಾರೀಕು ಮುಂಜಾನೆ 11:15 ಸುಮಾರು ಪೋಸ್ಟ್ ಮೂಲಕ ಬಂತು ಸರ್. ನಾನು ಸ್ಕೂಲಿಗೆ ಬಂತು ಸರ್. ಬಗ್ಗೆ ಏನು ಮಾಹಿತಿ ಗೊತ್ತಾಗಿದೆ ಸರ್. ಏನಾರು ಬಂದಿತ್ತು? ಏನು ಪತ್ರ ಬರಕ್ಕೆ ಈ ಥರ ಕಾರಣ ಏನಂತ ನಿಮಗೇನು ಅನಿಸ್ತು? ನನಗೆ ಹಂಗೇನು ಇದು ಇಲ್ಲ ಸರ್. 20 ವರ್ಷ ಆಯ್ತು ನಾನು ಇಲ್ಲಿ ವರ್ಕ್ ಮಾಡಕತ್ತು. ಎಲ್ಲ ಮಕ್ಕಳು ನನಗೇನೆ ಯಾವುದೂ ಇದಿಲ್ಲ ಸರ್. ಎಲ್ಲ ಮಕ್ಕಳು ಅಷ್ಟೇ ಪ್ರೀತಿ, ನಾವು ಹುಡುಗರಿಗೂ ಅಷ್ಟೇ ಇದು ಮಾಡ್ತೀವಿ ಸರ್, ಅಷ್ಟೇ ಪ್ರೀತಿ ಹೇಳ್ಕೊಡ್ತೀವಿ ಸರ್. ಈ ಥರ ಪತ್ರ ಬರ್ತಿರ್ತಾವೆ, ಏನು ಹೇಳ್ತೀರಿ ಈಗ ಬಂದಿರೋದಕ್ಕೆ? ಏನು ಗೊತ್ತಾಗ್ತಾ ಇದೆ ಸರ್ ಅದ್ರ ಬಗ್ಗೆ.